ಏಪ್ರಿಲ್ 1 ನಮ್ಮ ಪರಮ ಪೂಜ್ಯರ ಜನ್ಮದಿನೋತ್ಸವ, ಅದು ಗುರುವಂದನಾ ಕಾರ್ಯಕ್ರಮ. 117ನೇ ಜಯಂತಿ ಮಹೋತ್ಸವ ನಾಳೆ, ಅಂದರೆ 1 ಏಪ್ರಿಲ್ 24 ಸೋಮವಾರ. ನಾಳೆ 11 ಗಂಟೆಗೆ ಕಾರ್ಯಕ್ರಮ ಇದೆ. ಬೆಳಗ್ಗೆ ಗದ್ದಿಗೆ ವಿಶೇಷ ಪೂಜೆ ಆದಮೇಲೆ ಅವರ ಪುತ್ಥಳಿಯ ಒಂದು ಮೆರವಣಿಗೆ, ಅದು 9:30 ಗಂಟೆ ಒಳಗೆ ಮುಗೀತದೆ. 11 ಗಂಟೆಗೆ ಒಂದು ವೇದಿಕೆ ಕಾರ್ಯಕ್ರಮ, ಸಭಾ ಕಾರ್ಯಕ್ರಮ ಇರ್ತದೆ. ಅದರಲ್ಲಿ ವಿಶೇಷವಾಗಿ ಈ ವರ್ಷ ಪತಂಜಲಿ ಖ್ಯಾತಿಯ ಬಾಬಾ ರಾಮದೇವ್ರವರು ಬರ್ತಾಯಿದ್ದಾರೆ. ಅವರು ಬೆಳಗ್ಗೆನೇ ಬಿಟ್ಟು ಕಾರ್ಯಕ್ರಮ ವೇಳೆಗೆ ಬರ್ತಾಯಿದ್ದಾರೆ. ಸುತ್ತೂರು ಜಯದೇವರು ಬರ್ತಾಯಿದ್ದಾರೆ. ಮತ್ತು ನಮ್ಮ ಮುಂಡರಗಿ ಅನ್ನದಾನೇಶ್ವರ ಸ್ವಾಮಿ ಹಿರಿಯರು, ವಯೋವೃದ್ಧರಾಗಿರುವಂಥವರು. ಜೊತೆಗೆ ಧಾರವಾಡದ ಮುರುಘಾ ಮಠ ಇದೆ, ಅಲ್ಲಿಯ ಮಲ್ಲಿಕಾರ್ಜುನ ಸ್ವಾಮಿ ಬರ್ತಾಯಿದ್ದಾರೆ. ಜೊತೆಗೆ ನೀವೆಲ್ಲ ಕಂಡಿರೋ ಹಾಗೆ ಗದಗಿನಲ್ಲಿ ವೀರೇಶ್ವರ ಪುಣ್ಯಾಶ್ರಮ ಇದೆ. ಏನು ಪುಟ್ಟರಾಜ ಗವಾಯಿಗಳು ಅವರು ಸ್ಥಾಪನೆ ಮಾಡಿದ ಹಿಂದೆ ಅಂಧರ ಬಾಳಿನ ಬೆಳಕಾಗಿರುವಂಥವ್ರು, ಇಂದಿಗೂ ಕೂಡ ಅವರು ನಡೆದಾಡುವ ದೇವರಂತೆ ಭಾವಿಸ್ತಾ ಇರುವಂತಹ ಆಶ್ರಮದ ಅಧ್ಯಕ್ಷ ಆಗಿರುವ ಕಲ್ಲೆಯಜ್ಜ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಅನೇಕ ಪೂಜ್ಯರುಗಳು ಆಗಮಿಸ್ತಾ ಇದ್ದಾರೆ. ಇದು ಭಕ್ತಾದಿಗಳೆಲ್ಲ ಭಾಗವಹಿಸ್ತಾ ಇದ್ದಾರೆ. ನಾಳಿನ ಕಾರ್ಯಕ್ರಮ ಒಂದೇ ಅಧಿವೇಶನ ಇದೆ, ಏಕೆಂದರೆ SSLC ಪರೀಕ್ಷೆ ಮತ್ತು ಕೋಡ್ ಆಫ್ ಕಂಡಕ್ಟ್ ಎಲ್ಲ ಇರೋದ್ರಿಂದ ಕೇವಲ ಒಂದೇ ವೇದಿಕೆಯ ಕಾರ್ಯಕ್ರಮ ಇರುವಂಥದ್ದು. ನಾಳೆ ವೇದಿಕೆ ಕಾರ್ಯಕ್ರಮ 11 ಗಂಟೆಗೆ ಇದೆ. ಪ್ರಸಾದ ವ್ಯವಸ್ಥೆ ಪ್ರತಿ ವರ್ಷ ಮಾಡ್ದಂಗೆ ಮಾಡ್ಕೊಂಡಿದ್ದೀವಿ ವ್ಯವಸ್ಥೆ. ಅದನ್ನು ನಾವು ಇಷ್ಟೇ ಅಂತ ನಾವು ಯಾರು ಹೇಳೋಕ್ಕಾಗುತ್ತೆ. ಬಂದಷ್ಟು ಜನ ಬಂದು ಎಷ್ಟು ಜನ ಬಂದರೂ ಬರ್ತಾರೆ. ಅದಕ್ಕೆ 2-3 ಕಡೆ ಇರ್ತದೆ. ಸಂತೋಷವಾಗಿ ಬರ್ಬೋದು, ಗದ್ಗೆ ದರ್ಶನ ಮಾಡ್ಬೋದು, ಅವರು ಪಾಡಗವ್ರಿಗೆ ಹೋಗ್ಬೋದು. ಅದು ಅವರು ಬರೋದಿಲ್ಲ, ಮುಖ್ಯವಾಗಿ ಅವ್ರಿಗೆ ಬರೋದು ಗೊತ್ತಿಲ್ಲ. ಅದು ಬರ್ಬೋದೇನೋ, ಬಂದರೂ ಅವರು ಏನು ವೇದಿಕೆ ಮೇಲೆ ಬರೋಂಗಿಲ್ಲ. ಎಲ್ಲೂ ವೇದಿಕೆಯಲ್ಲಿ ಬಂದು ಕೆಳಗೆ ಕೂತ್ಕೋಬೋದು, ಭಾಗವಹಿಸಿ ಹೋಗ್ಬೋದು. ಏನು ಅದಕ್ಕೇನು ಯಾವ ಅಭ್ಯಂತರ ಏನಿಲ್ಲ. ಅದೇ ವೇದಿಕೆಯಲ್ಲಿ ಬಂದು ಭಾಷಣ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ ಅವ್ರಿಗೆ. ಕೋಡ್ ಆಫ್ ಕಂಡಕ್ಟ್ ನಿಮಗೆ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ಅದನ್ನ ಬರ್ಬೋದು, ಬರೋರು ಬರ್ತಾರೆ, ಬುದ್ಧಿಯವ್ರ ಗದ್ಗೆ ದರ್ಶನ ಮಾಡ್ತಾರೆ, ಭಾಗವಹಿಸ್ತಾರೆ.